ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳ ರೇಡಿಯೋ ಆಕ್ಟಿವ್. ಇದು ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮೊಂದಿಗಿರುವ ರೇಡಿಯೋ ಗೆಳತಿ ಆಶಾ ಅಂತ ಹೇಳ್ತಾ ಇಂದಿನ ಬಿಹೈಂಡ್ ದ ಲೇಬಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ಬಿಹೈಂಡ್ ದ ಲೇಬಲ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸುಂದ್ರಮ್ ಅವರಿದ್ದಾರೆ. ಹಾಗಾದ್ರೆ ಸುಂದ್ರಮ್ ಅವರು ಆರೋಗ್ಯದ ಬಗ್ಗೆ ನಮ್ಮ ಜೊತೆ ತಿಳಿಸ್ಕೊಡ್ತಾರೆ. ನಾವು ಹೋಗುವಂಥ ಫ್ಯಾಕ್ಟ್ರಿಯಲ್ಲಿ ಡೆಸ್ಟಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ನಮಗೆ, ಮತ್ತು ಡೆಸ್ಟಿಂದ ನಮಗೆ ಯಾವ ಥರ ತೊಂದರೆಗಳಾಗುತ್ತೆ, ನಾವು 8 ಅವರು ಕೂತು ಕೆಲಸ ಮಾಡೋದ್ರಿಂದ ನಮಗೆ ಯಾವ ರೀತಿ ಪರಿಣಾಮ ಬೀಳುತ್ತೆ, ಒಂದು ಕುಡಿಯೋ ನೀರಾಗಿರ್ಬೋದು, ಒಂದು ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನು ನಮ್ಮ ಜೊತೆ ತಿಳಿಸ್ಕೊಡೋದಿಕ್ಕೆ ಸುಂದ್ರಮ್ ಅವರು ಇದ್ದಾರೆ. ಹಾಗಾದರೆ ಸುಂದ್ರಮ್ ಅವರು ಇನ್ನೂ ಏನೆಲ್ಲ ತಿಳಿಸ್ಕೊಡ್ತಾರೆ ಅಂತ ಅವರನ್ನೇ ಕೇಳೋಣ ಬನ್ನಿ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ ಸುಂದ್ರಮ್ ಅವರೇ. ನಮಸ್ಕಾರ ಮೇಡಮ್. ಮೂಲತಃ ಯಾವ ಊರಿನವ್ರು ನೀವು? ನಮ್ದು ಮಂಡ್ಯದಿಂದ ಬೆಂಗಳೂರು ಬಂದದ್ದು. ಬೆಂಗಳೂರಿಂದ ಗಾರ್ಮೆಂಟ್ಸ್ ಬಂದು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ಬೆಂಗಳೂರು ಬಂದು 15 ವರ್ಷ ಆಯ್ತು. 15 ವರ್ಷ. 15 ವರ್ಷದಿಂದ ಏನ್ ಕೆಲಸ ಮಾಡುದು? 1 ವರ್ಷ ಸೂಪ್ ಫ್ಯಾಕ್ಟ್ರಿ ಮಾಡೋದು, ಇಂಟ್ರೆಸ್ಟ್ ಆಗಿಲ್ಲ, ಮತ್ತೆ ಗಾರ್ಮೆಂಟ್ಸ್ ಸೇರ್ದು. ಅಲ್ಲಿ ಸ್ವಲ್ಪ 1 ತಿಂಗಳ ಗಂಟೆಗೆ ಭಯ ಅದು ಇದು ಆಗ್ತು, ಮಾತಾಡೋಕೆ ಒಂಥರ ಭಯ ಆಗೋದು, ಏನಾರ ಕೇಳ್ಬೇಕು ಅಂದ್ರೆ ಭಯ ಆಗೋದು. ಆಮೇಲೆ ಅದನ್ನೇ ನಮ್ಗೆ ಕಂಟಿನ್ಯೂ ಆಯ್ತು. ನಮ್ಗೇನು ತುಂಬಾ ಏನು ತೊಂದರೆ ಇಲ್ಲ. ಆದ್ರೆ ಏನ್ ತೊಂದ್ರೆ ಅಂದ್ರೆ ನಮ್ಗೆ ಜಸ್ಟು ಮತ್ತೆ ಗಂಟ್ಲೆಲ್ಲ ಕಟ್ಕೋದು, ಮತ್ತೆ ಉಸಿರಾಡಕ್ಕಾಗಲ್ಲ, ಆಮೇಲೆ ತುಂಬಾ ಪ್ರಾಬ್ಲಮ್. ಆದ್ರಿಂದ ನಮ್ಗೆ ತೊಂದರೆ ಆಗ್ತೈತೆ. ಅಂದ್ರೆ ನೀವು ಮಾಡುವಂತ ಕೆಲಸದಲ್ಲಿ ತುಂಬಾ ಡೆಸ್ಟ್ ಇರುತ್ತಾ? ಜಸ್ಟ್ ಇರುತ್ತೆ, ತುಂಬಾ ಜಸ್ಟೆ. ಯಾವ ಒಂದು ನಿಮ್ಗೆ ಒಂದು ಬ್ರಾಂಡ್ ಬರುತ್ತಲ್ಲ, ಆ ಬ್ರಾಂಡ್ ಬಂದಾಗ ನಿಮ್ಗೆ ತುಂಬಾನೇ ಹಿಂಸೆ ಅನ್ಸುತ್ತೆ ಮಾಡೋದಿಕ್ಕೆ? ತುಂಬಾ ಅದು ಜಸ್ಟ್. ಆಮೇಲೆ ನಾವು ಬಟ್ಟೆ ಕಟ್ಕೊಂಡಿದ್ರು ಎಷ್ಟು ಗಂಟೆ ಕಟ್ಕೊಂಡಿರೋಕ್ಕಾಗುತ್ತೆ? ಕಟ್ಕೋಕಾಗಲ್ಲ. ಕಟ್ಕೋದ್ ಬಿಡ್ತು ಅಂದ್ರೆ ಗಂಟ್ಲೊಳಗೆಲ್ಲ ಹೋಗುತ್ತೆ. ರಾತ್ರಿ ಹೊತ್ತು ತುಂಬಾ ಹಿಂಸೆ ಆಗುತ್ತೆ. ಆವಾಗ ಏನಾಗುತ್ತೆ, ನಮ್ಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಈಗ ನಮ್ಗೆ 2 ದಿನ 3 ದಿನ ರಜೆ ತಗೋಕು ಆಗಲ್ಲ. ಯಾಕೆ ತುಂಬಾ ಗಲಾಟೆ ಮಾಡ್ತಾರೆ. ಯಾಕೆಂದ್ರೆ ನಮ್ಗೆ ಅರ್ಜೆಂಟ್ ಕೆಲಸ ಇರುತ್ತೆ. ನೀವು ರಜಾ ಹಾಕೊಬಿಟ್ರೆ ನಾವೇನ್ ಮಾಡಮ್ಮ, ಬಟ್ಟೆ ಗಿಟ್ಟೆ ಕಟ್ಕೊಳ್ರಿ, ಅದು ಕಟ್ಕೊಳ್ರಿ, ಇದು ಕಟ್ಕೊಳ್ರಿ ಅಂತಾರೆ. ನಾವೇನೋ ಕಟ್ಕೊಂಡು ಜೀವನ ಮಾಡ್ತಾ ಇದೀವಿ. ಆದ್ರೆ ಅಷ್ಟು ನಮ್ ಬಟ್ಟೆ ಕಟ್ಕೊಂಡು ಜೀವನ ಮಾಡಕ್ ಆಗಲ್ಲ. ಅಷ್ಟೇ ಜಸ್ಟ್. ಆಮೇಲೆ ಒಂದಿನ ಎಲ್ಲ ಇದ್ರ ನೀರ್ ಹಾಕುದು, ಫಿಲ್ಟರ್ ನೀರು, ಒಂದಿನ ಎಲ್ಲ ಮಾಮೂಲಿ ನೀರ್ ಹಾಕುದು. ಆ ನೀರಿಂದನೂ ಅರ್ಧ ನಮ್ಗೆ ವ್ಯತ್ಯಾಸ ಆಗಿರೋದು. ಗಂಟ್ಲೆಲ್ಲ ನಮ್ಗೆ ಈ ತರ ಪ್ರಾಬ್ಲಮ್ ಆಗೋದು. ಅದೆಲ್ಲಾನು ತುಂಬಾ ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ನೀವು ಅದು ಅಂದ್ರೆ ಅದು ತೊಳೆಯೋರು ಹೊಸ ಜನ ಇರ್ತಾರೆ, ತೊಳೆಯಲ್ಲ. ಆಮೇಲೆ 3 ಜನ 4 ಜನ ಬರ್ತಾರೆ. ಈಗ ಸರಿಯಾಗಿ ಪೇಮೆಂಟ್ ಕೊಡದೆ ಇರೋದಕ್ಕೂ ಯಾರು ಸರಿಯಾಗಿ ಕೆಲಸಕ್ಕೆ ಬರ್ತಾ ಇಲ್ಲ. ಈಗ 25ನೇ ತಾರೀಕು, ಇವತ್ತು 24, ಇನ್ನು ಪೇಮೆಂಟ್ ಕೊಟ್ಟಿಲ್ಲ. ಕಾರಣ ಅಂದ್ರೆ ಇವತ್ತು ನಮ್ಗೆ ಹಿಂಗ್ ಪ್ರಾಬ್ಲಮ್ ಆಗೈತೆ, ಇವಾಗ ಕೊಡ್ತೀವಿ, 26 ಕೊಡ್ತೀವಿ, 27 ಕೊಡ್ತೀವಿ, ಹಸಿ ಗಂಟೆ ನೋಡ್ರಿ, ಆಮೇಲೆ ಇದ್ ಮಾಡ್ರಿ. ಹಸಿ ಗಂಟೆ ನಾವು 4 ಗಂಟೆ ಮಾಡ್ತಾ ಇರ್ಬೇಕು ಕೆಲ್ಸನ. ಇಲ್ಲ ಅಂದ್ರೆ ಆಗಲ್ಲ ನಮ್ ಕೈಲಿ. ನಮ್ಗೆ ಹಿಂಗೆ ಕೊಡೋದು. ಇದ್ರಿ ಇಲ್ದಾರ ಹೋಗಿ 7ನೇ ತಾರೀಕು 8ನೇ ತಾರೀಕು ಕೊಡುವಂತ ಪೇಮೆಂಟ್ ನ 24 ಆದ್ರೂ ಇವತ್ತು 24 ತಾರೀಕು, ಇನ್ನು 26ನೇ ತಾರೀಕು ಗಂಟ ನೋಡ್ರಿ ಅಂತ ಹೇಳಿದ್ದಾರೆ. ಯಾವಾಗ್ಲೂ ಸದಾ ಇದೇ ತರ ಕೊಡ್ತಾ ಇದೇ ತರ ಏನಿಲ್ಲ. 4 ತಿಂಗಳ ಹಿಂದೆ 15ನೇ ತಾರೀಕು ಆಗ್ತಿದ್ರು. ಈಗ 4 ತಿಂಗಳ ಈಚೆಗೆ ಈ ತರ 25, 26, 27 ಗಂಟ ಮಾಡ್ತಾ ಇರ್ತಾರೆ. ನಮ್ಗೂ ತುಂಬಾ ಕಷ್ಟ. ಈಗ ಯಾಕೆಂದ್ರೆ ನಾವೆಲ್ಲರೂ ಬಾಡಿಗೆ ಮನೆಯಲ್ಲೇ ಇರೋದು. ಈಗ ಒಬ್ರು ದುಡಿಯೋರೆಲ್ಲ ಒಂದಕ್ಕೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ಈಗ ಬಾಡಿಗೆಯವರು ಸುಮ್ನೆ ಇರ್ತಾರ, ಇವಾಗ ಕೊಟ್ಬಿಟ್ಟು ಮಾತಾಡ್ರಿ, ಇಲ್ಲಾಂದ್ರೆ ಖಾಲಿ ಮಾಡ್ರಿ ಅಂತಾರೆ. ನಾವು ತಿಂಗ್ಳಿಗೆ ಎತ್ಕೊ ಹೋಯ್ತಾ ಇರಕ್ಕಾಗುತ್ತಾ? ಆ ತರ ನಮ್ಗೆ ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ನಾವು ಏನಾರ ಒಂದ್ ದಾರಿ ಮಾಡ್ಬೇಕಲ್ಲ. ನೀವು ಸ್ಟಾರ್ಟಿಂಗ್ ಅಲ್ಲಿ ಗಾರ್ಮೆಂಟ್ಸ್ ಸೇರ್ಕೊಂಡಾಗ ಒಳಗಡೆ ಹೋದ ತಕ್ಷಣ ಯಾವ ತರ ಫೀಲ್ ಆಯ್ತು? ಯಾವ ತರ ಅಂದ್ರೆ ಭಯ ಆಗುತ್ತಾ, ಏನಪ್ಪ ಹಿಂಗೈತಲ್ಲ, ಹಿಂಗ್ ಕೂಗಾಡ್ತಾರೆ, ಹಿಂಗ್ ಅರ್ಚಾಡ್ತಾರೆ. ಅಕ್ಕಪಕ್ಕದಲ್ಲಿರೋರು 4 ವರ್ಷ 3 ವರ್ಷ ಸರ್ವಿಸ್ ಮಾಡಿರೋರು ಧೈರ್ಯ ಹೇಳಿದ್ರು. ಇಷ್ಟು ಕಷ್ಟ ಆಗಿರೋದು ನಮ್ ಪೇಮೆಂಟ್ ಇಂದ, ಜಸ್ಟ್ ಇಂದ ಅಷ್ಟೇ. ಇನ್ನೇನೋ ಸೂಪರ್ವೈಸರು ನಮ್ಗೇನು ತೊಂದರೆ ಕೊಡಲ್ಲ, ಇಂಚಾರ್ಜು ನಮ್ಗೆ ತೊಂದರೆ ಇಲ್ಲ, ಮೇನೇಜರ್ PM ಅವರಿಂದ ನಮ್ಗೆ ಏನು ತೊಂದರೆ ಇಲ್ಲ. ಆದ್ರೆ ಈ ಪ್ರಾಬ್ಲಮ್ ಆಯ್ತಾ ಇರೋದು ನಮ್ಗೆ ಪೇಮೆಂಟ್ ಮತ್ತೆ ಜಸ್ಟ್ ಕುಡಿ ನೀರು ಅನುಕೂಲ ಇಲ್ಲ.
ಆದ್ರಿಂದ ನಮಗೆ ತೊಂದರೆ ಆಗುತ್ತೆ. ಡೆಸ್ಟ್ ಒಂದೊಂದು ಕ್ಲಾತ್ಗೂ ಒಂದೊಂದ್ ತರ ಬರುತ್ತಾ ಅಂದ್ರೆ? ಇಲ್ಲ, ನಮ್ಗೆ ಎಪ್ಸಿಲ್ ಇರೋದು ಮೇಡಮ್. ನಮ್ ಎಪ್ಸಿಲಿ ಅಂದ್ರೆ ಈಗ ಜಸ್ಟ್ ಎಲ್ಲ ಈಗ ಹೊಲ್ದಿರ್ತಾರೆ, ಅಲ್ಲೇನ್ ಜಸ್ಟ್ ಹೊಡಿಯಲ್ಲ, ಇದು ಬ್ಯಾಚ್ ಅಲ್ಲಿ ಅದೆಲ್ಲ ನಮ್ಗೆ ಬಂದಿರುತ್ತೆ. ನಮ್ ಸೆಕ್ಷನ್ ಅಲ್ಲಿ ಜಸ್ಟ್ ಹೊಡಿಯಲ್ಲ, ನಮ್ಗೆ ತಂದು ಹಾಕ್ಬಿಡ್ತಾರೆ. ಟ್ರಿಮ್ಮಿಂಗ್ ಇಂದ ನಮ್ಗೆ ಬರುತ್ತೆ, ನಮ್ಮಿಂದ ಅವರು ಟ್ರಿಮ್ಮಿಂಗ್ ಅವ್ರು ಅರ್ಧ ಕಟ್ ಮಾಡಿರ್ತಾರೆ, ಎಲ್ಲ ಥ್ರೆಡ್ ಎಲ್ಲ ಅಲ್ಲೇ ಇರುತ್ತೆ. ಅದನ್ನ ನಾವು ಮಾಡ್ತೀವಲ್ಲ, ಅದೇ ನಮ್ಗೆ ಜಾಸ್ತಿ ಬರುತ್ತೆ. ನೀವು ಮೇನ್ ಏನ್ ಕೆಲಸ ಮಾಡೋದು? ನಾವು ಚಕ್ಕರ್ ಕೆಲಸ. ಆ ಚಕ್ಕರ್ ಕೆಲಸದಲ್ಲಿ ಏನೇನು ನೀವು ಪಾರ್ಟ್ಸ್ಗಳನ್ನ ಚೆಕ್ ಮಾಡ್ತೀವಿ? ನಾವು ಕಪ್ಪು, ಕಾಲರು, ಫ್ರಂಟು, ಸೈಡ್ ಜಿಮ್ಮು, ಬಾಟಮು, ಕೊನೆಪಟ್ಟಿ, ಏನ್ ಚೆಕ್ ಮಾಡ್ತೀರಾ ನಾವು? ಏನಂದ್ರೆ ಆರ್ಡ್ರಸ್ ಇದೆಯಾ, ಇಲ್ಲ ವಾಷಿಂಗ್ ಇದೆಯಾ, ಟ್ರಿಮ್ಮಿಂಗ್ ಇದೆಯಾ, ಮತ್ತೆ ಡ್ಯಾಮೇಜ್ ಇದೆಯಾ, ಚಿಚ್ಚು ಸರಿ ಇದೆಯಾ ಅಂತ ಅದೆಲ್ಲ ನೋಡ್ಬಿಟ್ಟು ಪಾಸ್ ಆಗಿರೋ ಪೀಸ್ ನ ಸೈಡ್ ಹಾಕ್ತಿವಿ. ವಾಷಿಂಗು ಮತ್ತೆ ಆಲ್ಟ್ರೇಷನ್ ಅದು ಸಿಕ್ಕಿದ್ರೆ ಸೈಡ್. ಆ ಒಂದು ಆಲ್ಟ್ರೇಷನ್ ಪೀಸ್ ಸಿಕ್ಕಿದಾಗ ತುಂಬಾ ಜಾಸ್ತಿ ಸಿಕ್ತಾನೆ ಇದ್ದಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮಾಸ್ಟರ್ ಕರಿತೀವಿ, ನಮ್ ಇನ್ಚಾರ್ಜ್ಗಳು ಕರಿತೀವಿ. ನೋಡಿ ಸರ್, ಹಿಂಗೆ ಗೊತ್ತೈತೆ ಪೀಸು, ನಮ್ಗೆ ಪಾಸ್ ಮಾಡೋಕ್ಕಾಗಲ್ಲ, ನಮಗೆ ಪಡಿಸಂಗೆ ಕೊಡೋಕ್ಕಾಗಲ್ಲ, ನಮ್ಗೆ ಇದೇನಾರ ಒಂದ್ಸಿ ಕ್ಲಿಯರ್ ಮಾಡಿಕೊಡ್ಬೇಕು, ನಮಗೆ ಕ್ವಾಲಿಟಿ ಕೊಡಿಸ್ಬೇಕು ಅಂತ ಕೇಳ್ತೀವಿ. ಅವ್ರು ಹೋಗಿ ಅಲ್ಲಿ ಕೇಳ್ತಾರೆ. ಫಸ್ಟು ಟ್ರಿಮ್ಮಿಂಗ್ ಹೋಗುತ್ತೆ, ಟ್ರಿಮ್ಮಿಂಗಿಂದ ಐರನ್ಗೆ ಹೋಗುತ್ತೆ, ಐರನಿಂದ ನಮಗೆ ಬರಬೇಕು. ನಿಮಗೆ ಬಂದಾದ್ಮೇಲೆ ನೀವು ಫಿನಿಶಿಂಗ್ ಕಳಿಸ್ತೀರಾ? ಫಿನಿಶಿಂಗ್ ಮಾಡ್ತೀವಿ ನಾವು ಮಾಡಿಬಿಟ್ಟು ಪ್ಯಾಕಿಂಗ್ ಕಳಿಸ್ತೀವಿ. ನಿಮ್ಮ ಹತ್ರ ಬಂದಾಗ ಡೆಸ್ಟ್ ಜಾಸ್ತಿನಾ ಅಥವಾ ಒಲಿಯೋರ್ಗೆ ಜಾಸ್ತಿ ಇರುತ್ತೆ? ನಮ್ಮ ಹತ್ರನೇ ಬಂದಾಗಲ್ಲ, ನಮ್ತವ ಅಂದ್ರೆ ಅಲ್ಲೂ ಅಲ್ಲಿರ್ತಾರ, ಅಲ್ಲೂ ಥ್ರೆಡ್ ಬಿಟ್ಟಿರ್ತಾರ. ಈಗ ಟ್ರಿಮ್ಮಿಂಗ್ ಅವ್ರು ಮಾಡಿರ್ತಾರ, ಅಲ್ಲೂ ಥ್ರೆಡ್ ಬಿಡ್ತಾರಲ್ವಾ, ಲಾಸ್ಟ್ ನಮಗೆ ಬರುತ್ತಲ್ವಾ, ಅಲ್ಲಿ ಜಾಸ್ತಿ ಥ್ರೆಡ್ ಇರುತ್ತೆ. ಅದರಿಂದ ಏನು ಉಪಯೋಗ ಇಲ್ಲ. ಅಂದ್ರೆ ಇದೆಯಾ ನಿಮ್ ಫ್ಯಾಕ್ಟ್ರಿ? ಆಯ್ತು, ಡೆಸ್ಟ್ ಹೊಡಿಯೋದು ಮಿಷನ್ ಇರುತ್ತೆ? ಮಿಷಿನ್ ಇಲ್ಲ, ಅದು ಈಗ ಬೇರೆ ಚೇಂಜ್ ಆಯ್ತು ಫ್ಯಾಕ್ಟ್ರಿ, ಅದರಿಂದ ಇನ್ನು ಮಿಷಿನ್ ತರಲಿಲ್ಲ, ಮಾಮೂಲಿ ಹಂಗೆ ಒದ್ರಕ್ಕಾಗಿದ್ರು. ಕೇಳಿದ್ರಲ್ಲ ಸ್ನೇಹಿತರೆ, ಇದುವರೆಗೂ ಸುಂದ್ರಮ್ಮ ಅವರು ಗಾರ್ಮೆಂಟ್ಸಲ್ಲಾದ ತೊಂದರೆಗಳ ಬಗ್ಗೆ ನಮ್ಮೊಟ್ಟಿಗೆ ತಿಳಿಸ್ಕೊಡ್ತಾ ಇದ್ರು. ಹಾಗೆಯೇ ಇನ್ನು ಡೆಸ್ಟ್ ಬಗ್ಗೆ ಯಾವ ಥರ ಪ್ರಾಬ್ಲಮ್ಸ್ ಆಗುತ್ತೆ, ಕುಡಿಯೋ ನೀರೆಲ್ಲ ಯಾವ ಥರ ಪ್ರಾಬ್ಲಮ್ಸ್ ಇದೆ ಅವರು ಹೋಗುವಂಥ ಫ್ಯಾಕ್ಟ್ರಿಲಿ ಅಂತ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಬನ್ನಿ ಸ್ನೇಹಿತರೆ. ಪ್ರಿಯ ಕೇಳುಗರೆ, ನಿಮಗಾಗಿ ಗೀತೆ ಮೂಡಿ ಬರ್ತಾ ಇದೆ, ಹೆಣ್ಣು ಹೆಣ್ಣೆಂದೇಕೆ. ಈ ಒಂದು ಗೀತೆಯನ್ನು ಹಾಡಿದ್ದಾರೆ ಯಶೋಧಾ ಅಟ್ಟಾವರ್, ಸಾಹಿತ್ಯ TS ರಮೇಶ್. ಈ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇರೋದು ಸಿಕ್ರಿಂ ಸಂಸ್ಥೆ. ಬನ್ನಿ ಹಾಗಾದ್ರೆ ಈ ಗೀತೆಯನ್ನು ಕೇಳಿ ಬರೋಣ. ಮಗಳು ನಿಮ್ಮ ಕರ್ಮವೆಂದು ಹಳೆಯ ಸಂಪ್ರದಾಯವನ್ನೇ ಪೋಷಿಸುವಿರಿ ಏತಕ್ಕೆ? ಮಗ ಮಗಳು ಇಬ್ಬರು ನಿಮ್ಮ ಕರುಳ ಕುಡಿಗಳು, ಮಗ ಮಗಳು ಇಬ್ಬರು ನಿಮ್ಮ ಕರುಳ ಕುಡಿಗಳು.
ಶ್ರೇಷ್ಠನೆಂದು ಹೆಂಡತಿಯು ದಾಸಿ ಎಂದು ಹೆಣ್ಣನೇಕೆ ಶೋಷಿಸುವಿರಿ ಓ ನಮ್ಮ ಗೆಳೆಯರೇ. ಹೆಣ್ಣು ಗಂಡು ಇಬ್ಬರು ಬಾಳಿನಲ್ಲಿ ಶ್ರೇಷ್ಠರು, ಹೆಣ್ಣು ಗಂಡು ಇಬ್ಬರು ಬಾಳಿನಲ್ಲಿ ಶ್ರೇಷ್ಠರು. ಬಾಳನೊಗವ ಎಳೆವ ಜೋಡಿಯು, ಬಾಳನೊಗವ ಎಳೆವ ಜೋಡಿಯು. ಹೆಣ್ಣು ಹೆಣ್ಣೆಂದೇಕೆ ಜರೆಯುವಿರಿ ನೀವು, ಹೆಣ್ಣೆ ತಾನೇ ಲೋಕ ಮಾತೆಯು. ಹೆಣ್ಣಿಂದ ತಾನೇ ಜಗದ ಸೃಷ್ಟಿಯು, ಹೆಣ್ಣಿಂದ ತಾನೇ ಜಗದ ಸೃಷ್ಟಿಯು. ಮೇಲು ಕೀಳು ಭೇದ ತೊರೆದು ಸಾಮರಸ್ಯದಿಂದ ಬೆರೆತು ಕೂಡಿ ಬಾಳಿದಾಗ ಬದುಕು ನಿಜದಿ ಸ್ವರ್ಗವು. ಹೆಣ್ಣು ಗಂಡು ಇಬ್ಬರು ಅರಿತು ಒಬ್ಬರನೊಬ್ಬರು, ಹೆಣ್ಣು ಗಂಡು ಇಬ್ಬರು ಅರಿತು ಒಬ್ಬರನೊಬ್ಬರು ಬದುಕಿದರೆ ಬಾಳು ಜೇನು, ಬದುಕೆಲ್ಲ ಹಾಲು ಜೇನು. ಹೆಣ್ಣು ಹೆಣ್ಣೆಂದೇಕೆ ಜರೆಯುವಿರಿ ನೀವು, ಹೆಣ್ಣೆ ತಾನೇ ಲೋಕ ಮಾತೆಯು. ಹೆಣ್ಣಿಂದ ತಾನೇ ಜಗದ ಸೃಷ್ಟಿಯು, ಹೆಣ್ಣಿಂದ ತಾನೇ ಜಗದ ಸೃಷ್ಟಿಯು. ಹೆಣ್ಣು ಹೆಣ್ಣೆಂದೇಕೆ ಜರೆಯುವಿರಿ ನೀವು, ಹೆಣ್ಣೆ ತಾನೇ ಲೋಕ ಮಾತೆಯು. ಹೆಣ್ಣಿಂದ ತಾನೇ ಜಗದ ಸೃಷ್ಟಿಯು, ಹೆಣ್ಣಿಂದ ತಾನೇ ಜಗದ ಸೃಷ್ಟಿಯು. ಹಾಗಾದ್ರೆ ಈಗ ಒಂದು ಗೀತೆಯೊಂದಿಗೆ ಮತ್ತೆ ಕಾರ್ಯಕ್ರಮಕ್ಕೆ ಸುಂದ್ರಮ್ಮ ಅವ್ರನ್ನ ಸ್ವಾಗತ ಮಾಡೋಣ. ಬನ್ನಿ ಸ್ನೇಹಿತರೆ, ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸುಂದ್ರಮ್ಮ ಅವರೇ, ನೀವು 8 ಅವರ್ ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ? ಅದೇ ನಮ್ಗೆ ಈ ತೊಡೆ ನೋವು, ಕೈ ನೋವು, ಮತ್ತೆ ಕತ್ತೆಲ್ಲ ನೋವು, ಕಾಲೆಲ್ಲ ನೋವು ಬರೋದು, ತೊಡೆ ನೋವು ಬರೋದು. ಕಾಲ ಆಯ್ತು ಅಂದ್ರೆ ತುಂಬಾ ಹಿಂಸೆ, ಎದ್ದೇಳಕ್ಕಾಗಲ್ಲ, ಕುಂತ್ಕೋಕ್ಕಾಗಲ್ಲ, ಮಾಡ್ಬೇಕು ಇದು ಇಲ್ಲ. ಏನ್ ತೊಂದ್ರೆ ಅಂತ ನೀವು ಇಲ್ಲಿ ಬಂದಿರೋ ನಮ್ ಪೇಮೆಂಟ್ ಸರಿಯಾಗಿ ಕೊಡಲ್ಲ, ಪೇಮೆಂಟ್ ತೊಂದರೆ ಆಗಿದೆ, ಮತ್ತು ನೀರು ಜೆಷ್ಟು ಅದರಿಂದ ತೊಂದರೆ, ಎಲ್ಲಾನು ಪ್ರಾಬ್ಲಮ್, ಅದೆಲ್ಲ ಪ್ರಾಬ್ಲಮ್. ಟೋಟಲಿ ಫ್ಯಾಕ್ಟ್ರಿ ಒಳಗಡೆ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಬಂದಿದ್ದೀರಾ. ನಿಮ್ಗೆ ಇದನ್ನ ತಿಳಿಸ್ಕೊಟ್ಟವ್ರು ಯಾರು? ಇದನ್ನ ತಿಳಿಸ್ಕೊಟ್ಟವ್ರು ನೀವು ಸ್ಟ್ಯಾಂಡಿಂಗ್ ಅಲ್ಲೇ ಕೆಲಸ ಮಾಡ್ತಿರಲ್ವಾ, ನಿಮ್ಗೆ ಅಕಸ್ಮಾತ್ ಬ್ಯಾಕ್ ಪೇನ್ ಆಗಿರ್ಬೋದು, ಒಂದು ಲೆಗ್ ಪೇನ್ ಆಗಿರ್ಬೋದು, ಅಂದ್ರೆ ಕಾಲ್ ನೋವು ಆಗಿರ್ಬೋದು, ಈ ತರ ಎಲ್ಲ ಬಂದಾಗ ನೀವು ರೆಸ್ಟ್ ಯಾವ ರೀತಿ ತಗೋತೀರಾ? ತುಂಬಾ ಮಾಡಕ್ ಆಗದಾಗ ನಮ್ ಇನ್ಚಾರ್ಜ್ಗೆ ಹೇಳ್ತೀವಿ, ಸರ್ ಹಿಂಗೆ ಕಾಲ್ ನೋವು ನಮ್ಗೆ ಅಂತ ಏನಾದ್ರು ಅಂದ್ರೆ ಹೋಗಿ ಒಂದ್ ನರ್ಸ್ ರೂಮ್ ಕುಂತಿದ್ ಬರೋಗಿ ಅಂತಾರೆ. ಅಲ್ಲಿ ಹೋಗಿ ರೆಸ್ಟ್ ತಕೊಂಡು ಮಾತ್ರೆ ಗಿತ್ರೆ ತಿನ್ಕೊಂಡು ಬರ್ತೀವಿ. ಅಷ್ಟು ಆಗಲ್ಲ ಅಂತಂದ್ರೆ ಅವರೇ ಮನೆ ಕಳಿಸ್ಕೊಡ್ತಾರೆ. ನೀವು ಆಂಬುಲೆನ್ಸ್ ಹೋಗಿ ಅಲ್ಲೇ ರೆಸ್ಟ್ ತಗೋತಾ ಇರ್ಬೇಕು. ಮನೆಗೆ ಹೋಗ್ರಮ್ಮ, ಮನೆಗೆ ತೊಂದ್ರೆ ಇಲ್ಲ, ಹೋಗಿ ಅದೇನ್ ರೆಸ್ಟ್ ತಕೊಂಡು ಆಸ್ಪತ್ರೆಗೆ ಹೋಗಿ ಅಂತ ಅವರೇ ಕಳಿಸ್ಕೊಡ್ತಾರೆ ಜೊತೆಲಿ. ನಿಮ್ಗೆ ಬರುವಂತ ಸಂಬಳದಲ್ಲಿ ಒಂದು ನಾರ್ಮಲ್ ಆಗಿ ಜೀವನ ಮಾಡ್ತಾ ಇದ್ದೀರಾ? ಏನ್ ಮಾಡ್ತೀರಾ, ಕಷ್ಟ ಇರುತ್ತೆ, ಮಾಡ್ಬೇಕು. ಇವಾಗ 25 ಪೇಮೆಂಟ್ ಕೊಡ್ತಾರ, ನಾವು ಅವ್ರ ತಾವ್ ಇವ್ರ ತಾವ್ ತಿತ್ಕೋತೀವ. ಈಗ ಅದ್ ತಗೊಂಡಾಗ ಅವ್ರು ಕೊಡ್ತೀವ, ನೆಕ್ಸ್ಟ್ ತಿಂಗಳ ಗಂಟ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಅವ್ರು ಕರೆಕ್ಟಾಗಿ ತಿಂಗ್ಳಕ್ಕೆ ನಮಗೆ ಸರಿಯಾಗಿ ಕೊಟ್ಬಿಟ್ರೆ 10ನೇ ತಾರೀಕೆ ಯಾರ ಹತ್ರನೂ ಸಾಲ ಮಾಡೋಂಗಿಲ್ಲ, ಏನಿಲ್ಲ, ತಗೊಂಡಾಗಿ ಮಾಮೂಲಿ ನಾರ್ಮಲ್ ಆಗಿ ಮಾಡ್ಬೋದು. ಈಗ ಸಂಬಳ ಸಾಕಾಗಲ್ಲ ಅಂತ ನಾನು ಕೇಳಿರೋ ಪ್ರಕಾರ ಎಷ್ಟೋ ಜನ ಹೇಳ್ತಾರೆ, ಗಾರ್ಮೆಂಟ್ಸ್ ಅವ್ರಿಗೆ ಎಲ್ಲಿ ಸಂಬಳ ಇದೆ, ಒಂದು ಕರೆಕ್ಟ್ ಆಗಿ ನ್ಯಾಯವಾಗಿ ನಮಗೆ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಇಲ್ಲ ಗಾರ್ಮೆಂಟ್ಸ್ ಅಲ್ಲಿ ಅಂತ ತುಂಬಾ ಜನ ಹೇಳ್ತಾರೆ. ಅದ್ರ ಪ್ರಕಾರ ನಿಮ್ ಪ್ರಕಾರ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೂ ಅಂದ್ರೆ ಈಗ ಎಲ್ಪರ್ಗೆ ಹಾಕಿರೋ ಅಷ್ಟೇ ನಮಗೂ ಹಾಕೋರೆ. ಏನಪ್ಪಾ ಅಂದ್ರೆ ಒಂದು 5 ರೂಪಾಯಿ ಜಾಸ್ತಿ ಮಾಡೋರೆ, ಅವ್ರಿಗೂ 315 ರೂಪಾಯಿ ಇರುತ್ತೆ, ನಾವು 324 ಮಾಡೋರೆ. ಅವ್ರಿಗೂ ನಮಗೂ ವ್ಯತ್ಯಾಸ ಇಲ್ಲ. ಇವಾಗ ಈಗ ಅವ್ರಿಗೂ ಒಂದೇ ತರ ಪೇಮೆಂಟ್, ನಮಗೂ ಒಂದೇ ತರ ಪೇಮೆಂಟ್. ಕೆಲಸ ನೋಡಿದ್ರೆ ಬೇಕಾದಷ್ಟು, ಅಂದ್ರೆ ಕೆಲಸ ತುಂಬಾನೇ ಇದೆ, ತುಂಬಾ ಐತೆ.
8 ಅವರ್ ಪಡಿಸನ್ ಕೊಡ್ಬೇಕು. ನಿಮ್ಮ ಒಂದು ಪ್ರೊಡಕ್ಷನ್ ಏನು ಎಷ್ಟೆಷ್ಟು ಕೊಡ್ಬೇಕು? 50 ಪೀಸ್ ಸರಟ್ ಆದ್ರೆ 50 ಪೀಸು, ಮಾಮೂಲಿ ಚಿಕ್ಕವು ಅವು ಇವು ಆದ್ರೆ ಮಕ್ಳವಾದ್ರೆ ಒಂದು 60-70. ಅಂದ್ರೆ ಚಿಕ್ಕ ಚಡ್ಡಿ ಆತರ ಎಲ್ಲ ಬಂದ್ರೆ 60-70 ಕೊಡ್ಬೇಕು. ಕೊಡಕ್ ಆಗುತ್ತಾ? ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಓಸಿ ಮಾಡಿಸ್ತಾರೆ. ಪಡಿಸನ್ ಆಗ್ಲಿಲ್ಲ ಅಂದ್ರೆ ನಿಂತಿದ್ ಮಾಡ್ಬಿಟ್ಟು ಹೋಗ್ರಿ ಅಂತಾರೆ, ಕಾಡಿಸ್ಕೊತಾರೆ, ಪಂಚ್ ಮಾಡ್ತಾರೆ. ಆತರ ಓಸಿ ಮಾಡಿದೀರಾ ನೀವು? ನಾವು ಮಾಡಿಲ್ಲ ಇನ್ನು ಯಾವತ್ತೂ, ಆದ್ರೆ ಹೆಲ್ಪರ್ಗಳು ಮಾಡ್ತಾರೆ. ಹೆಲ್ಪರ್ಗೆ ಆತರ ನಿಲ್ಸ್ಬಿಟ್ಟು ಓಸಿ ಮಾಡಿಸ್ತಾರೆ. ಅಂದ್ರೆ 1 ಅವರ್ ಮಾಡಿಸ್ತಾರ, ಹಾಫ್ ಅನ್ ಅವರ್ ಮಾಡಿಸ್ತಾರ? ಏನೋ ಒಂದ್ ಹಾಫ್ ಅನ್ ಅವರ್ ಮಾಡ್ಸಲ್ಲ, ಒಂದ್ 1/4 ಗಂಟೆ ಅರ್ಧ ಗಂಟೆ. ಹೌದು. ಆಮೇಲೆ ಅವ್ರೆ ಅರ್ಧ ಮಾಡ್ಕ ಕಳಿಸ್ಬಿಡ್ತೀವಿ. 1/4 ಗಂಟೆ ಹೋಟೆಲ್ ನಿಲ್ಲಿಸ್ತಾರೆ. ಹೆಲ್ಪರ್ ಆಫೀಸು ಬಂದ್ ಚೆಕ್ ಮಾಡ್ತಾರೆ, ಏನಕ್ಕೆ ಮಾಡಿಸ್ತಿದಾರೆ, ನಿಮ್ ಪಡಿಸನ್ ಆಗಿಲ್ಲ ಅಂದ್ರೆ 8 ಅವರ್ ಡ್ಯೂಟಿ ಇರುತ್ತಲ್ಲ, 8 ಅವರ್ಗೆ ತೆಗಿಬೇಕು, ಅದ್ರ ಮೇಲೆ ನಿಲ್ಸೋಂಗಿಲ್ಲ ಅಂತ ಅವರು ಕಂಪ್ಲೇಂಟ್. ಬ್ಯಾಚ್ ಬಂದವರು ಅವಾಗ ಇಲ್ಲ ನಮ್ಮ ಎಫ್ಸಿಲೆ ಸುಮಾರು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ. ಓಕೆ ಸುಂದ್ರಮ್ಮ ಅವರೇ, ಕೊನೆಯದಾಗಿ ಗಾರ್ಮೆಂಟ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಕೊನೆಯದಾಗಿ ಮತ್ತೆ ನಮ್ಗೆ ಸರಿಯಾಗಿ ಪೇಮೆಂಟ್ ಕೊಡ್ಸ್ಬೇಕು, ಜಸ್ಟ್ ಎಲ್ಲ ಕಮ್ಮಿ ಮಾಡಿಸ್ಬೇಕು, ಕುಡಿ ನೀರು ನಮ್ಗೆ ಅನುಕೂಲ ಬೇಕು, ಆಮೇಲೆ ಟಾಯ್ಲೆಟ್ ಚೆನ್ನಾಗಿರುತ್ತೆ, ಅದೆಲ್ಲ ಅನುಕೂಲಗಳು ಚೆನ್ನಾಗ ಇರ್ಲಿ ಅಂತ ಕೇಳ್ಕೊತೀರಾ? ಈಗ ಯಾರ ಮೇಲೂ ನಮ್ ಕಂಪ್ಲೇಂಟ್ ಮಾಡೋಕ್ಕೂ ಆಗಲ್ಲ, ಯಾಕೆಂದ್ರೆ ಅವ್ರೇನ್ ನಮ್ಗೆ ತೊಂದರೆ ಕೊಟ್ಟಿದ್ರೆ ಏನಾರ ಒಂದು ಹೇಳ್ಬೋದಾಯ್ತು. ಆದ್ರೆ ನಮ್ಗೆ ತೊಂದರೆ ಇರೋದು, ಈಗ ಇನ್ಚಾರ್ಜ್ ಏನು ಮಾಡೋಕ್ಕಾಗಲ್ಲ ಪೇಮೆಂಟ್ ಬಗ್ಗೆ. ಅವ್ರು ಯಾರ ಹತ್ರ ಮಾತಾಡ್ಬೇಕು, ಅವ್ರ ಮೇಲೆ ಅವ್ರು ಮಾತಾಡ್ಬೇಕು, GM PM ಅವ್ರು ಇವ್ರು ಮಾತಾಡ್ಕೋಬೇಕು. ಈಗ ಇನ್ಚಾರ್ಜ್ ಏನಂದ್ರೆ ಪೊಡಿಸನ್ ತೆಗಿಕ್ ಮಾತ್ರ ಇರೋದು. ಈಗ ಅವ್ರ ಮೇಲೆ ನಾವ್ ಏನು ಕಂಪ್ಲೇಂಟ್ ಹೇಳಕ್ ಆಗಲ್ಲ ಮೇಡಮ್. ಅಂದ್ರೆ ನೀವು ಗಾರ್ಮೆಂಟ್ಸ್ನೇ ಯಾಕೆ ಚೂಸ್ ಮಾಡ್ಕೊಂಡ್ರಿ? ಅಂದ್ರೆ ಗಾರ್ಮೆಂಟ್ಸ್ಗೆ ಯಾಕೆ ಹೋಗ್ಬೇಕು ಅನ್ನಿಸ್ತು ನಿಮ್ಗೆ? ನಮ್ಗೆ ಅಂದ್ರೆ ಏನೋ ಒಂದ್ ಸ್ವಲ್ಪ PF ಐತೆ, ESC ಐತೆ. ಈಗ ಕಾಸಿಲ್ದರು ನಾವು ESCಗೆ ಹೋಗ್ಬೋದು, ಆಸ್ಪತ್ರೆ ತೋರಿಸ್ಬೋದು. ಬೇರೆ ಫ್ಯಾಕ್ಟ್ರಿಗೆಲ್ಲ ಹೋದ್ರೆ ಏನು ಅನುಕೂಲ ಇರಲ್ಲ. ಗಾರ್ಮೆಂಟ್ಸ್ ಹೋದ್ರೆ ನಮ್ PF ಹಿಡಿತಾರೆ, ನಮ್ಗೆ ಹೋಗೋ ಕಾಲಕ್ಕೆ ಒಂದ್ ಸ್ವಲ್ಪ ದುಡ್ಡಾರ ಬರುತ್ತೆ, ಅದಕ್ಕೆ ನಮ್ಗೆ ಅನುಕೂಲ ಆಗೈತೆ ಅಂತ ಓದೋದು. ಓಕೆ ಸುಂದ್ರಮ್ ಅವರೇ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮ್ಗೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದುವರೆಗೂ ಸುಂದ್ರಮ್ ಅವರು ಫ್ಯಾಕ್ಟ್ರಿಯಲ್ಲಿ ಆದಂತಹ ಡೆಸ್ಟ್ ಬಗ್ಗೆ ಮಾತಾಡಿದ್ರು ನಮ್ ಜೊತೆ. ಆ ಡೆಸ್ಟ್ ಅಲ್ಲಿ ನಮ್ಮ ಆರೋಗ್ಯಕ್ಕೆ ತುಂಬಾನೇ ತೊಂದರೆ ಆಗುತ್ತೆ, ತುಂಬಾನೇ ಮತ್ತೆ ಸ್ಕಿನ್ ಅಲರ್ಜಿ ಆಗಿರ್ಬೋದು, ಗಂಟ್ಲು ಇನ್ಫೆಕ್ಷನ್ ಆಗಿರ್ಬೋದು, ಮತ್ತೆ ಕುಡಿಯೋ ನೀರು ಕೂಡ ಅಷ್ಟೇ. ಒಂದು ಸಾರಿ 1 ಟ್ಯಾಂಕ್ ಇಂದ ಒಡಿಸಿದ್ರೆ ಇನ್ನೊಂದು ಕಡೆಯಿಂದ 1 ಟ್ಯಾಂಕರ್ ಅಲ್ಲಿ ಒಡಿಸ್ತಾರೆ, ಅದರಿಂದ ಕೂಡ ಗಂಟ್ಲು ಇನ್ಫೆಕ್ಷನ್ ಎಲ್ಲ ಆಗುತ್ತೆ ಅಂತ ಕೂಡ ತಿಳಿಸ್ಕೊಟ್ರು. ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಂತ ಸುಂದ್ರಮ್ಮ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮಗೆ ತುಂಬಾನೇ ಮುಖ್ಯ. ಆದುದರಿಂದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಕೇಳ್ತಾ ಇರಿ ನಿರಂತರವಾಗಿ ರೇಡಿಯೋ ಆಕ್ಟಿವ್ ಕೇಳ್ತಾ ಇರಿ ಅಂತ ಹೇಳ್ತಾ, ನಾನು ನಿಮ್ಮೊಂದಿಗಿರುವ ರೇಡಿಯೋ ಗೆಳತಿ ಆಶಾ. ಧನ್ಯವಾದಗಳು. ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.